ಮೇಡಮ್ ಏನು ಹೇಳ್ತಾ ಒಂದು ಸಲ ಟೆಂಡರ್ ಕರಿಬೇಕಂತಾಳ, ಒಂದು ಸಲ ಜಿಲ್ಲಾ ಪಂಚಾಯತಿನಿಂದ ಮಾಡಿಸ್ಬೇಕಂತಾಳ, ಒಂದು ಸಲ ಬರೀ ನಮ್ಗೆ ಯಾಮಾರಿಸೋದು ಕೆಲಸ. ನಾವು ನಮ್ಮನೆ ಹುಚ್ಚರಾದಂಗೆ ಆಗ್ಬಿಟ್ಟು ಇದ್ರ ಬಗ್ಗೆ 500 ಲೀಟ್ರ್ ಯಾಕೆ ಟೆಂಡರ್ ಮಾಡಿದ್ರಿ ನೀವು? ಇಲ್ರಿ ಅದೇನೋ ಕನ್ಫ್ಯೂಸ್ ಆಯಿತು ಮಾಡಿಬಿಟ್ಟೆ ನಾನು ಅಂತಂದ್ರೆ ಯಾವುದಾಗಿಲ್ಲ. ಅಂದರೆ ಅವರು ಯಾರನ್ನ ಪರ್ಚೇಸ್ ಮಾಡೋಕ್ಕೆ ಕೇಳ್ತಾರೋ ನಾವು ಅಲ್ಲೇ ಪರ್ಚೇಸ್ ಮಾಡ್ಬೇಕು ಸರ್. ಅದು ನಮಗೆ ನ್ಯಾಯ ಸಿಗೋವರೆಗೂ ಏನಾದರೂ ಒಂದು ಮಾಡೋಣ, ದಾರಿ ಕಂಡ್ಕೊಳ್ಳೋಣ ಅಂತ ಏನಾದರೂ ನಮಗೆ ಸಲಹೆ ನೀಡಿದರೆ ಅದಕ್ಕೆ ನಾವು ಸಪೋರ್ಟ್ ಇದ್ದೀವಿ. ಅವ್ರು ಆಯ್ತು ಬಿಡ್ರಿ ಮಾಡಮ್ಮ, ಆಯ್ತು ಏನು ಮುಂದೆ ವಾರ ಮಾಡಮ್ಮ, ನಾಳೆ ಮಾಡಮ್ಮ, ಇಲ್ಲಾಂದ್ರೆ ಒಂದು 15 ದಿನ ಬಿಟ್ಟು ಮಾಡಮ್ರಿ, ಆಯ್ತು ರೀ ಬರ್ತಾರೆ ಮಾಡ್ಸಮ್ಮಂತ ಹೇಳ್ತಾರೆ. ಅಲ್ಲಿಂದ 3 ವರ್ಷದಿಂದ ಎಷ್ಟೇ ಎಸಿವು ಪಟ್ಟೇ ಇಲ್ಲ. ಇವರಿಗೆ ಎಷ್ಟೊಂದು ಚರ್ಮ ದಪ್ಪ ಆಗಿದೆ ಅಂತಂದರೆ ಇವರು ಪೂರಾ ಭ್ರಷ್ಟಾಚಾರಕ್ಕೆ ತೊರೆದು ನಿಂತುಬಿಟ್ಟಾರಂತ ಕಾಣಿಸ್ತದೆ. ಪ್ರಜ್ವಲ್ ಎಂಟರ್ಪ್ರೈಸಸ್ ರಾಯಚೂರು ಇವರು ನಿಮ್ಮ ಸಂಬಂಧಿಕರು ಹೌದು ಇದೆ ಸರ್. ಅಂತ ಹೇಳ್ತಾ ಇದ್ರು ಅವರು ಇನ್ನೊಂದು ಹೇಳ್ತಿದ್ದೆ. ಮತ್ತೆ ಅವರು ಮೈನ್ ಪೇಷಂಟ್ ಇದ್ದಾರಂದರೆ ಅವ್ರನ್ನ ಇಲ್ಲಿ ಹಾಕ್ಸಬೇಕಂತ ಸಿಎಂ ಕಡೆಯಿಂದ ಇದಾಗಿ ಸರ್ ಟ್ರಾನ್ಸ್ಫರ್ ಆಗಿತ್ತು. ಆದರೆ ಆಮೇಲೆ ಏನಾಯಿತು ನಾನು 15 ಹಣಕಾಸಿಂದು ಏನೇನು ಬಿಲ್ಲು ಅದೆಲ್ಲ ನಾನು ಕೇಳ್ಬೇಕಲ್ಲ, ಸಾಲ ಯಾಕಾಯಿತು ಶುರು ಕೇಳಿದ್ರು. ಏನ್ರಿ ನಮ್ಮ ಪಂಚಾಯತಿ ಈ ಪರಿಸ್ಥಿತಿ ಯಾಕೆ ಬಂತು, 10,000 ಬಿಲ್ ಕೊಡೋಕ್ಕಾಗ್ತಾ ಇಲ್ಲ, ಬೇಕಾದ್ರೆ ನಾವು ಪಂಚಾಯತಿ ಬೀಗ ಹಾಕೋಣ ಅಂತ ಹೇಳಿ ಎಷ್ಟು ಸುಳ್ಳು ಹೇಳ್ತೀನಿ ಮೇಡಮ್. ನನಗೆ ಈ ಸುಳ್ಳಿಗೆ ನಾನು ಬೇಜಾರಾಗಿದೆ ಮೇಡಮ್. ನಾನು ದಯವಿಟ್ಟು ಅದನ್ನು ಕೇಳ್ಕೊತೀನಿ ಮೇಡಮ್, ನೀವು ಯಾವುದೇ ಇರಲಿ ದಯವಿಟ್ಟು ಸುಳ್ಳು ಹೇಳ್ಬೇಡ್ರಿ. ಈ ಸುಳ್ಳಿಂದ ನಾನು ಭಾಳ ಬದಲ ಮಾಡಿಬಿಟ್ಟಿನಿ ಮೇಡಮ್ ಕ್ಯಾಂಪಲ್ಲಿ. ಅದು ಬೇಡ, ಇದರಲ್ಲಿ ಜಾತಿ ಮಾಡಲ್ಲ, ಅದು ಮಾಡಲ್ಲ, ಸೈನು ನಿಮ್ಮ ಅಧ್ಯಕ್ಷರು ಅಂತೇಳಿ ಈ ಥರ ಆರೋಪ ಮಾಡಿದ್ರೆ ಏನು ಮಾಡೋದು ಸರ್? ನಾನೇನು ಮಾಡಿದೆ, ಫೈಲ್ ತೆಗೆದು ತೋರಿಸಿದೆ. ಅದರಲ್ಲಿ ಏನಿತ್ತು, ಶಾಮ್ಯಾನ ಬಾಡಿಗೆ ಬದಲಾಗಿ ದುರ್ಗಾ ಮಂದಿರ ಹತ್ರ ಪೈಪ್ಲೈನ್ ಅಂತ ಬರೆದಿತ್ತು. ನಾನು ದೊಡ್ಡ ಪಂಚಾಯತಿ ಸರ್, ಟ್ಯಾಕ್ಸ್ ಜಾಸ್ತಿ ಬರ್ತೈತೆ ನಮಗೆ, ದುಡ್ಡು ಎಲ್ಲಿ ಹೋಯ್ತು, ಸಾಲ ಯಾಕಾಯಿತು? ಇವಾಗ ನನ್ನ ಪೀರಿಯಡಲ್ಲಿ ಆ ಸಾಲ ತೋರಿಸಿದ್ರೆ ನಾನು ಏನು ಮಾಡ್ಬೇಕು? ಇವಾಗ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಅದೇ ಸರ್, ಬೇಡಿ ಮೇಡಮ್ ಮಾಡಂದಾರೆ, ಗುಡ್ಸಲ್ ಕಟ್ಟಂದಾರೆ, ಎಲ್ಲ ತೆಗ್ದಾರ 3 ಸಲ ಕಟ್ಟಿ ಚಾಲು ಮಾಡೋದು, ಕಟ್ಟಿದೆಲ್ಲ ಕಟ್ಕೊಂಡು ಹೋಗ್ಯಾರ. ಕೊಡ್ತಾರೆ ಅಂದರೆ ಈ ಬಿಲ್ಲು ಬಂದಿಲ್ಲ ಇವಾಗಂತ ಕೇಳೋದಕ್ಕೆ ಈಗಲೇ ಸ್ಟಾರ್ಟ್ ಮಾಡ್ರಂತ ಅವ್ರು ಅಂದರು. ಕ್ಯಾನ್ಸಲ್ ಆಯಿತು ಯಾಕಂತ ಅವ್ರಿಗೆ ಗೊತ್ತಿಲ್ಲ, ದುಡ್ಡು ಬರೋಲ್ಲ ಅಂತ. ಇಲ್ಲಿ 4-5 ತಿಂಗಳಾಯ್ತು ಪಂಚಾಯತಿಗೆ ಅಡ್ಡಾಡಿ ರಗಡೆ ಬಿಡುತ್ತೆ. ಕೇಳಂಗಿಲ್ಲ ರೀ. ಐವಳ ಹಿಂಗೆ ಬರ್ತಾಳೆ, ಎಷ್ಟು ಮಂದಿ ಅಂದ್ರೆ ಹಿಂಗೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಹಿಂಗೆ ಹೋಗ್ತಾಳೆ, ತನ್ನ ಆಫೀಸ್ಗೆ ಹೋಗಿ ಕುಂದಿರ್ತಾಳೆ ಒಳಗೆ ರೂಮಿಗೆ. ಯಾರು ಕೇಳಂಗಿಲ್ಲ. ಅವುಗಳನ್ನ ಫೋನ್ ಇಟ್ಲಾನ ಮೈ ಕಟ್ಕೊಂಡು ಹಿಂಗೆ ನೋಡ್ತಿರ್ತಾಳೆ. ಅದ ಹೆಣ್ಮಳೆ PDS ಜವಾಬ್ದಾರಿ ನೋಡು. ಯಾವ ಹೆಣ್ಣು ದನಕರ ಸತ್ತಪ್ಪನ ಹಾಕಿ ಮೇಲೆ ನಾವು ಕೇಸ್ ಮಾಡೋದು ಇಟ್ಟು ಮಾತ್ರ ಕರೆ ನೋಡಿ. ಕೆಲಸನ ಮಾಡೋಲ್ರಿ ಇಲ್ಲ. ಈ ಹೆಣ್ಮಳೆ ಬಂದಲ್ಲದು ಏನು ಕೆಲಸ ಆಗೋಲ್ವ್ರಿ, ಏನೇನೇನೇನಿಲ್ಲ. ಎಲ್ಲ ಪಂಚಾಯತ್ ಎಲ್ಲ ಹದಿಗಟ್ಟೋಗೈತೆ ನೋಡಿ, ಹದಿಗಟ್ಟು ಎಲ್ಲ ದಿವಾಳಿಯಾಗೈತಿ. ನಮ್ಮ ಪಂಚಾಯತಿಗೆ ಬೇಡ ಇವ್ರು ಏನಿದ್ರೆ ನಮ್ಮ ಪಂಚಾಯತ್ಯಾಗ ಎಲ್ಲ ಮೊದಲು ಏನಿತ್ತು ಅದ್ರಂಗೆ ಲೆಕ್ಕಾಚಾರ ಕೊಟ್ಟು ಇವ್ರನ್ನ ಸಸ್ಪೆಂಡ್ ಮಾಡಬೇಕು, ಕ್ರಮ ತಗೊಂಡು ಆಮೇಲೆ ಸಸ್ಪೆಂಡ್ ಮಾಡಬೇಕು. ಯಾಕಂದ್ರೆ ಇದು ಪಂಚಾಯತ್ಯಾಗ ಮಾಡಿ ಅನುಭವ ಆಗೈತಿ. ಯಾಕಂದ್ರೆ ಅವ್ರಿಗೆ ಎಲ್ಲ ಗೊತ್ತಾಗ್ಬಿಟ್ಟದ, ಇನ್ನೊಂದು ಪಂಚಾಯತ್ ಕೂಡ ಹಾಳಾಗಿ ಹೋಗ್ತಾವ. 5,80,572 ಬ್ಯಾಲೆನ್ಸ್ ಇತ್ತು. ಈಗ ಮಾರ್ಚ್ ತಿಂಗಳಲ್ಲಿ ಲೆಕ್ಕ ಮಾಡಿರಪ್ಪ ಅಂದರೆ 24,06,530 ಬ್ಯಾಲೆನ್ಸ್ ಇತ್ತು. ಅವರೆಲ್ಲ GPS ಮಾಡ್ಯಾರು, ಮತ್ತು ಎಲ್ಲ ಬೋರ್ಡ್ಗಿದೆಲ್ಲ ಹಾಕಿ ಬಂದು ಫೋಟೋ ತೆಗೆದು ಹೋಗ್ಯಾರು. ಮತ್ತು ರೊಕ್ಕ ಯಾವುದು ಬಂದಿಲ್ಲ, ಲೇಬರ್ ರೊಕ್ಕ ಯಾವುದು ಬಂದಿಲ್ಲ, 1 ರೂಪಾಯಿ ಕೂಡ. ಅದಕ್ಕೆ ಎಲ್ಲ ಕ್ಯಾನ್ಸಲ್ ಮಾಡಿದ್ದೇವೆ.